ನಮಸ್ಕಾರ ಪ್ರಿಯ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು 100 ಪ್ಲಸ್ ಈ ಲೆಟರ್ ವರ್ಡ್ಸ್ಗಳನ್ನು ನೋಡೋಣ ವಿತ್ ಕನ್ನಡ ಮೀನಿಂಗ್. ಈ ವರ್ಡ್ಸ್ಗಳು ತುಂಬಾ ಸುಲಭ ಹಾಗೂ ಚಿಕ್ಕದಾಗಿರುತ್ತೆ, ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ವಿಡಿಯೋ ಕಡೆ ನೋಡೋದಾದ್ರೆ ಫಸ್ಟ್ ವರ್ಡ್ ಈಚ್. ಈಚ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಪ್ರತಿ ಅಂತ ಹೇಳಿದ್ರೆ ಈಚ್. ಐ ವಾಂಟ್ ಈಚ್ ಬಾಟಲ್ಸ್ ಅಂದ್ರೆ ನನಗೆ ಪ್ರತಿಯೊಂದು ಬಾಟಲ್ಸ್ ಬೇಕು ಅಂತ ಈ ತರ ನಾವು ಸೆಂಟೆನ್ಸ್ ಮಾಡಿ ಕಲಿಬಹುದು. ಈಗರ್ ಅಂದ್ರೆ ಉತ್ಸಾಹವನ್ನು ನಾವು ಈಗರ್ ಅಂತ ಕರಿತೀವಿ. ಉದಾಹರಣೆಗೆ ಐ ಆಮ್ ಈಗರ್ ಟು ಲರ್ನ್ ಸ್ಪೋಕನ್ ಇಂಗ್ಲಿಷ್. ನಾನು ಸ್ಪೋಕನ್ ಇಂಗ್ಲಿಷ್ ಕಲಿಯುವುದಕ್ಕೆ ತುಂಬಾ ಉತ್ಸಾಹನಾಗಿದ್ದೇನೆ ಅಂತ ಅರ್ಥ. ಇಯರ್ ಅಂತ ಹೇಳಿದ್ರೆ ಕಿವಿ. ಇಯರ್ ಅಂದ್ರೆ ಕಿವಿ. ಎರ್ಲಿ ಅಂದ್ರೆ ಬೇಗ. ಎರ್ನ್ ಅಂದ್ರೆ ಗಳಿಸುವುದಕ್ಕೆ ನಾವು ಎರ್ನ್ ಅಂತ ಕರೆಯಲಾಗುತ್ತೆ. ಐ ವಾಂಟ್ ಟು ಎರ್ನ್ 1,00,000 rupees ಅಂದ್ರೆ ನಾನು 1,00,000 ಗಳಿಸುವುದಕ್ಕೆ ಬಯಸುತ್ತೇನೆ. ಎರ್ನ್ ಅಂದ್ರೆ ಗಳಿಸುವುದು ಅಂತ ಅರ್ಥ. ಎರ್ತ್ ಅಂದ್ರೆ ಭೂಮಿ. ಅಂದ್ರೆ ಭೂಮಿ. ಈಸ್ ಅಂದ್ರೆ ಸುಲಭ. ಈಸ್ ಅಂತ ಹೇಳಿದ್ರೆ ಸುಲಭ ಅಂತ ಅರ್ಥ. ಈಸಿಲಿ ಅಂದ್ರೆ ಸುಲಭವಾಗಿ. ಐ ಕ್ಯಾನ್ ಲರ್ನ್ ಇಂಗ್ಲಿಷ್ ಈಸಿಲಿ ಅಂದ್ರೆ ನಾನು ಇಂಗ್ಲಿಷ್ನ ಸುಲಭವಾಗಿ ಕಲಿಯಬಲ್ಲೆ ಅಂತ ಅರ್ಥ. ಈಸ್ಟ್ ಅಂತ ಹೇಳಿದ್ರೆ ಪೂರ್ವ. ಈಸ್ಟ್ ಅಂದ್ರೆ ಪೂರ್ವ. ಈಸ್ಟರ್ನ್ ಅಂದ್ರೆ ಪೂರ್ವದ. ಈಸಿ ಅಂತ ಹೇಳಿದ್ರೆ ಸುಲಭ. ಈಟ್ ಅಂದ್ರೆ ತಿನ್ನು. ಎಕನಾಮಿಕ್ ಅಂದ್ರೆ ಆರ್ಥಿಕ. ಎಕನಾಮಿಕ್ಸ್ ಅಂದ್ರೆ ಅರ್ಥಶಾಸ್ತ್ರ. ಎಕನಾಮಿಸ್ಟ್ ಅಂದ್ರೆ ಅರ್ಥಶಾಸ್ತ್ರಜ್ಞರವರನ್ನು ನಾವು ಎಕನಾಮಿಸ್ಟ್ ಅಂತ ಕರೆಯುತ್ತೇವೆ. ಎಕನಾಮಿ ಅಂದ್ರೆ ಆರ್ಥಿಕತೆ. ಎಡ್ಜ್ ಅಂದ್ರೆ ಹಂಚು. ಎಡಿಷನ್ ಅಂದ್ರೆ ಆವೃತ್ತಿ. ಎಡಿಟರ್ ಅಂದ್ರೆ ಸಂಪಾದಕ. ಎಜುಕೇಟ್ ಅಂದ್ರೆ ಶಿಕ್ಷಣ. ಎಜುಕೇಶನ್ ಅಂದ್ರೆ ಶಿಕ್ಷಣ. ಎಜುಕೇಶನಲ್ ಅಂದ್ರೆ ಶೈಕ್ಷಣಿಕ. ಎಜುಕೇಟರ್ ಅಂದ್ರೆ ಶಿಕ್ಷಣ ತಜ್ಞ. ಎಫೆಕ್ಟ್ ಅಂದ್ರೆ ಪರಿಣಾಮ. ಎಫೆಕ್ಟಿವ್ ಅಂದ್ರೆ ಪರಿಣಾಮಕಾರಿ. ಎಫೆಕ್ಟಿವ್ಲಿ ಅಂದ್ರೆ ಪರಿಣಾಮಕಾರಿಯಾಗಿ. ಎಫಿಸಿಯನ್ಸಿ ಅಂದ್ರೆ ದಕ್ಷತೆ. ಎಫಿಸಿಯೆಂಟ್ ಅಂದ್ರೆ ದಕ್ಷ. ಎಫೋರ್ಟ್ ಅಂದ್ರೆ ಪ್ರಯತ್ನ. ಎಗ್ ಅಂದ್ರೆ ಮೊಟ್ಟೆ ಅಥವಾ ತತ್ತಿ ಅಂತ ಅರ್ಥ. ಏಟ್ ಅಂದ್ರೆ ಎಂಟು. ಎಲೆಕ್ಟ್ರಿಕ್ ಅಂದ್ರೆ ವಿದ್ಯುತ್. ಎಲ್ಡರ್ ಅಂದ್ರೆ ಹಿರಿಯ ಅಂತ ಅರ್ಥ. ಈಸ್ ಮೈ ಎಲ್ಡರ್ ಬ್ರದರ್ ಅಂದ್ರೆ ಅವನು ನನ್ನ ಹಿರಿಯ ಸಹೋದರ ಅಂತ ಅರ್ಥ. ಎಲೆಕ್ಟ್ ಅಂದ್ರೆ ಆಯ್ಕೆ. ಎಲೆಕ್ಷನ್ ಅಂದ್ರೆ ಚುನಾವಣೆ. ಎಲೆಕ್ಷನ್ ನಲ್ಲಿ ಎಲೆಕ್ಟ್ ಮಾಡಲಾಗುತ್ತೆ ಅಂದ್ರೆ ಚುನಾವಣೆಯಲ್ಲಿ ಆಯ್ಕೆ ಮಾಡಲಾಗುತ್ತೆ. ಆಯ್ಕೆ ಅಂದ್ರೇನು? ಎಲೆಕ್ಟ್ ಮಾಡಲಾಗುತ್ತೆ. ಚುನಾವಣೆಗೆ ಎಲೆಕ್ಷನ್ ಅಂತ ಕರೆಯಲಾಗುತ್ತೆ. ಎಲೆಕ್ಟ್ರಿಸಿಟಿ ಅಂದ್ರೆ ವಿದ್ಯುತ್. ವಿದ್ಯುತ್ ಅನ್ನ ನಾವು ಎಲೆಕ್ಟ್ರಿಕ್ ಅಂತಾನೂ ಕರಿತೀವಿ. ಎಲೆಕ್ಟ್ರಿಕ್ ಅಂದ್ರೆ ವಿದ್ಯುತ್ ಕೂಡ ಹೌದು. ಲೈಟ್ ಅಂದ್ರೆ ಗಣ್ಯ ವ್ಯಕ್ತಿಗಳು ಅಂತ ಕರಿತೀವಲ್ಲ ಆ ತರ. ಎಲಿಮೆಂಟ್ ಅಂದ್ರೆ ಹಂಶ. ಎಲಿಮೆಂಟರಿ ಅಂದ್ರೆ
ಪ್ರಾಥಮಿಕ. ಎಲಿಮೆಂಟರಿ ಅಂದ್ರೆ ಪ್ರಾಥಮಿಕ. ಎಲಿಮಿನೇಟ್ ಅಂದ್ರೆ ತೊಡೆದು ಹಾಕು. ಎಲಿಮಿನೇಟ್ ಅಂದ್ರೆ ತೊಡೆದು ಹಾಕುವುದು. IPL ನಲ್ಲಿ 12 ಟೀಮ್ಗಳು ಪೈಪೋಟಿ ಮಾಡ್ತಾ ಇದ್ರೆ ಎಲ್ಲಾ ಟಿವಿಗಳಿಗೆ ಎಲಿಮಿನೇಟ್ ಮಾಡಿ ಕೊನೆಗೆ ಫೈನಲ್ ನಲ್ಲಿ 2 ಟೀಮ್ಗಳು ಇರುತ್ತೆ. ಉಳಿದ 10 ಟೀಮ್ಗಳನ್ನು ಕೂಡ ಎಲಿಮಿನೇಟ್ ಮಾಡಲಾಗುತ್ತದೆ. ಎಲಿಮಿನೇಟ್ ಅಂದ್ರೆ ತೆಗೆದು ಹಾಕುವುದು ಅಂತ ಅರ್ಥ. ತೊಡೆದು ಹಾಕುವುದು, ತೆಗೆದು ಹಾಕುವುದು ಅಂತಾನು ಹೇಳ್ಬೋದು. ಎಲ್ಸ್ ಅಂದ್ರೆ ಬೇರೆ. ಎಲ್ಸ್ ಅಂದ್ರೆ ಬೇರೆ. ಎಲ್ಸ್ವೇರ್ ಅಂದ್ರೆ ಬೇರೆಡೆ. ಎಲ್ಸ್ವೇರ್ ಅಂದ್ರೆ ಬೇರೆಡೆ. ಎಮರ್ಜೆನ್ಸಿ ಅಂದ್ರೆ ತುರ್ತು. ಎಮರ್ಜೆನ್ಸಿ ಅಂದ್ರೆ ತುರ್ತು ಪರಿಸ್ಥಿತಿಯನ್ನು ನಾವು ಎಮರ್ಜೆನ್ಸಿ ಅಂತ ಕರೆಯಲಾಗುತ್ತೆ. ಎಂಬ್ರಾಸ್ ಅಂದ್ರೆ ಅಪ್ಪಿಕೊಳ್ಳಿ. ಅಪ್ಪಿಕೊಳ್ಳೋದಕ್ಕೆ ನಾವು ಎಂಬ್ರೇಸ್ ಅಂತ ಕರೆಯುತ್ತೇವೆ. ಎಮರ್ಜ್ ಅಂದ್ರೆ ಹೊರಹೊಮ್ಮುವುದು. ಹೊರಹೊಮ್ಮುವಿಕೆಯನ್ನು ನಾವು ಎಮರ್ಜ್ ಅಂತ ಕರಿತೀವಿ. ಉದಾಹರಣೆಗೆ ಭಾರತ ಒಂದು ಅಭಿವೃದ್ಧಿ ಆಗಿದ ದೇಶವಾಗಿ ಹೊರಹೊಮ್ಮುತ್ತದೆ ಅಂದ್ರೆ ಎಮರ್ಜ್, ಹೊರಹೊಮ್ಮುವುದಕ್ಕೆ ಎಮರ್ಜ್ ಅಂತ ಕರೆಯಲಾಗುತ್ತೆ. ಎಮಿಷನ್ ಅಂದ್ರೆ ಹೊರಸೂಸುವಿಕೆ. ಎಮಿಷನ್ ಅಂದ್ರೆ ಹೊರಸೂಸುವಿಕೆ. ಕಾರ್ಬನ್ ಎಮಿಷನ್ ಆಗ್ತಾ ಇದೆ ಅಂತ ಹೇಳ್ತಾರಲ್ಲ, ಅಂದ್ರೆ ಕಾರ್ಬನ್ ಜಾಸ್ತಿ ಸೂರ್ತಾ ಇದೆ, ಪರಿಸರಕ್ಕೆ ಹಾನಿ ಅಂತ ಹೇಳ್ತಾರೆ. ಅವಾಗ ಎಮಿಷನ್ ಅನ್ನ ಶಬ್ದವನ್ನು ಬಳಕೆ ಮಾಡುತ್ತಾರೆ. ಎಮಿಷನ್ ಅಂದ್ರೆ ಹೊರಸೂಸುವಿಕೆ. ಎಮೋಷನ್ ಅಂದ್ರೆ ಭಾವನೆ. ಎಮೋಷನ್ ಅಂದ್ರೆ ಭಾವನೆ. ಎಮೋಷನಲ್ ಅಂದ್ರೆ ಭಾವನಾತ್ಮಕ. ಎಮೋಷನಲ್ ಅಂದ್ರೆ ಭಾವನಾತ್ಮಕ. ಎಂಪಸಿಸ್ ಅಂದ್ರೆ ಒತ್ತು. ಎಂಪಸಿಸ್ ಅಂದ್ರೆ ಒತ್ತು. ಎಂಪಸೈಸ್. ಎಂಪಸೈಸ್ ಅಂದ್ರೆ ಒತ್ತು ನೀಡುವುದು. ಎಂಪಸೈಸ್ ಅಂದ್ರೆ ಒತ್ತು ನೀಡುವುದು. ಸೆಂಟೆನ್ಸ್ ಮುಖಾಂತರ ನೋಡೋದಾದ್ರೆ ಈ ಎಂಪಸೈಸ್ಡ್ ಆನ್ ದ ಟಾಪಿಕ್. ಈ ಎಂಪಸೈಸ್ಡ್ ಅಬೌಟ್ ದ ಟಾಪಿಕ್ ಅಂದ್ರೆ ಯಾವುದೇ ಒಂದು ವಿಷಯದ ಕುರಿತು ಒತ್ತು ನೀಡಿ ಒತ್ತಿ ಒತ್ತಿ ಹೇಳೋದಕ್ಕೆ, ಒತ್ತಿ ಒತ್ತಿ ಯಾಕೆ ಹೇಳ್ತಿದ್ಯಾ ಅಂತ ಕೇಳ್ತಾರಲ್ಲ, ಅದನ್ನ ಒತ್ತಿ ಒತ್ತಿ ಹೇಳುವುದಕ್ಕೆ ಎಂಪಸೈಸ್ ಅಂತ ಕರೆಯಲಾಗುತ್ತೆ. ಎಂಪಸೈಸ್ ಅಂದ್ರೆ ಒತ್ತಿ ಹೇಳುವುದು, ಒತ್ತುವುದು, ಒತ್ತಿ ನೀಡುವುದು ಅಂತ ಅರ್ಥ. ಎಂಪ್ಲಾಯ್ ಅಂದ್ರೆ ನೇಮಿಸು. ಎಂಪ್ಲಾಯ್ ಅಂದ್ರೆ ನೇಮಿಸು. ಎಂಪ್ಲಾಯಿ ಅಂದ್ರೆ ಉದ್ಯೋಗಿ. ಕೆಲಸ ಮಾಡುವವರನ್ನು ನಾವು ಎಂಪ್ಲಾಯಿ ಅಂತ ಕರಿತೀವಿ. ಎಂಪ್ಲಾಯರ್ ಅಂದ್ರೆ ಉದ್ಯೋಗದಾತ. ಯಾರು ಕೆಲಸವನ್ನು ಕೊಡ್ತಾರೋ ಅವರಿಗೆ ನಾವು ಎಂಪ್ಲಾಯರ್ ಅಂತ ಕರಿತೀವಿ. ಕೆಲಸವನ್ನು ಕೊಡುವವರಿಗೆ ಎಂಪ್ಲಾಯರ್ ಎಂದು ಕರೆಯಲಾಗುತ್ತೆ. ಎಂಪ್ಲಾಯ್ಮೆಂಟ್ ಅಂದ್ರೆ ಉದ್ಯೋಗ. ಎಂಪ್ಲಾಯ್ಮೆಂಟ್ ಅಂದ್ರೆ ಉದ್ಯೋಗ. ಎಂಟಿ ಅಂದ್ರೆ ಖಾಲಿ. ಎಂಟಿ ಅಂದ್ರೆ ಖಾಲಿ. ಎನಬಲ್ ಅಂದ್ರೆ ಸಕ್ರಿಯಗೊಳಿಸಿ. ಎನಬಲ್ ಅಂದ್ರೆ ಸಕ್ರಿಯಗೊಳಿಸುವುದಕ್ಕೆ ನಾವು ಎನಬಲ್ ಅಂತ ಕರೆಯಲಾಗುತ್ತೆ. ಎನಬಲ್, ಟರ್ನ್ ಆಫ್ ಅಂತ ಕರಿತೀವಲ್ಲ, ಸ್ವಿಚ್ ಎನಬಲ್ ಆಯ್ತು ಅಂದ್ರೆ ಸಕ್ರಿಯಗೊಳಿಸಲಾಗಿತ್ತು, ಆನ್ ಮಾಡುವುದು ಅಂತಾನೂ ಅರ್ಥ ಬರುತ್ತೆ. ಎನರ್ಜಿ ಅಂದ್ರೆ ಶಕ್ತಿ. ಎನರ್ಜಿ ಅಂದ್ರೆ ಶಕ್ತಿ. ಎನ್ಕರೇಜ್ ಅಂದ್ರೆ ಪ್ರೋತ್ಸಾಹಿಸು. ಎನ್ಕರೇಜ್ ಅಂದ್ರೆ ಪ್ರೋತ್ಸಾಹಿಸುವುದಕ್ಕೆ ನಾವು ಎಂಕರೇಜ್ ಅಂತ ಕರೆಯುತ್ತೇವೆ. ಎಂಡ್ ಅಂದ್ರೆ ಅಂತ್ಯ. ಎಂಡ್ ಅಂದ್ರೆ ಅಂತ್ಯ. ಎನಿಮಿ. ಎನಿಮಿ ಅಂದ್ರೆ ಶತ್ರು. ಶತ್ರುವಿಗೆ ನಾವು ಇಂಗ್ಲಿಷ್ನಲ್ಲಿ ಎನಿಮಿ ಅಂತ ಕರೆಯಲಾಗುತ್ತೆ. ಎನ್ಫೋರ್ಸ್ಮೆಂಟ್ ಅಂದ್ರೆ ಜಾರಿ. ಎನ್ಫೋರ್ಸ್ಮೆಂಟ್ ಅಂದ್ರೆ ಜಾರಿ. ಸರ್ಕಾರವು ಕೆಲವು ನೀತಿಗಳನ್ನು ಜಾರಿಗೆ ತರುತ್ತೆ ಅಂದ್ರೆ ಎನ್ಫೋರ್ಸ್ಮೆಂಟ್ ಮಾಡುತ್ತೆ. ಎನ್ಫೋರ್ಸ್ಮೆಂಟ್ ಅಂದ್ರೆ ಜಾರಿ ಮಾಡುತ್ತೆ ಅಂತ ಅರ್ಥ. ಅದನ್ನ ನಾವು ಎನ್ಫೋರ್ಸ್ಮೆಂಟ್ ಅಂತ ಇಂಗ್ಲಿಷ್ನಲ್ಲಿ ಕರೆಯುತ್ತೇವೆ. ಎಂಗೇಜ್ ಅಂದ್ರೆ ತೊಡಗಿಸಿಕೊಳ್ಳುವುದಕ್ಕೆ ನಾವು ಎಂಗೇಜ್ ಅಂತ ಕರಿತೀವಿ. ಎಂಗೇಜ್ ಅಂದ್ರೆ ತೊಡಗಿಸಿಕೊಳ್ಳುವುದಕ್ಕೆ. ಸೋಷಿಯಲ್ ಮೀಡಿಯಾದಲ್ಲಿ ಎಂಗೇಜ್ ಆಗುವುದಂದ್ರೆ ನಾವು ಜಾಲತಾಣಗಳಲ್ಲಿ ತೊಡಗಿಕೊಂಡಿರುತ್ತೇವೆ ಅಂತ ಹೇಳ್ಬೋದು. ಎಂಜಿನ್ ಅಂದ್ರೆ ಯಂತ್ರ. ಎಂಜಿನ್ ಅಂದ್ರೆ ಯಂತ್ರ. ಇಂಗ್ಲಿಷ್ ಅಂದ್ರೆ ಆಂಗ್ಲ. ಇಂಗ್ಲಿಷ್ ಅಂದ್ರೆ ಆಂಗ್ಲ. ಆಂಗ್ಲಕ್ಕೆ ನಾವು ಇಂಗ್ಲಿಷ್ ಭಾಷೆಗೆ ನಾವು ಆಂಗ್ಲ ಭಾಷೆ ಅಂತಾನೂ ಕರಿಬಹುದು. ಇಂಗ್ಲಿಷ್ ಅನ್ನೋದೊಂದು ಭಾಷೆ, ಅದನ್ನು ನಾವು ಕನ್ನಡದಲ್ಲಿ ಆಂಗ್ಲ ಭಾಷೆ ಅಂತಾನೂ ಕರಿಬಹುದು. ಎನ್ಹಾನ್ಸ್ ಅಂದ್ರೆ ವರ್ಧಿಸು. ಎನ್ಹಾನ್ಸ್ ಅಂದ್ರೆ ವರ್ಧಿಸು. ಉದಾಹರಣೆಗೆ ಐ ವಾಂಟ್ ಟು ಎನ್ಹಾನ್ಸ್ ಮೈ ಇಂಗ್ಲಿಷ್ ಕಮ್ಯುನಿಕೇಶನ್. ಇಲ್ಲಿ ನೋಡಿ, ಐ ವಾಂಟ್ ಟು ಇಂಪ್ರೂವ್ ಮೈ ಇಂಗ್ಲಿಷ್ ಕಮ್ಯುನಿಕೇಶನ್ ಅಂತ ಬಳಸಬಹುದಿತ್ತು, ಆದರೆ ಇಂಪ್ರೂವ್ ಬದಲು ಎನ್ಹಾನ್ಸ್ ಬಳಸಿದೀವಿ. ಅಂದ್ರೆ ಈ ತರ ಡಿಫ್ರೆಂಟ್ ವರ್ಡ್ಸ್ ನಾವು ಬಳಕೆ ಮಾಡಬಹುದು ಪ್ರತಿದಿನ. ಯಾಕಂದ್ರೆ ಟಿವಿಯಲ್ಲಿ ಯಾರಾದ್ರೂ ಹೇಳುವಾಗ ಈ ತರ ವರ್ಡ್ಸ್ ಅವ್ರು ಬಳಕೆ ಮಾಡಿದ್ರೆ ನಮಗೆ ಅರ್ಥ ಆಗಲ್ಲ. ಎನ್ಹಾನ್ಸ್
ಅಂದ್ರೆ ವರ್ಧಿಸುವುದು ಅಥವಾ ಕಲಿಯುವುದು ಅಂತ ಅರ್ಥ. ಐ ವಾಂಟ್ ಟು ಇಂಪ್ರೂವ್, ಐ ವಾಂಟ್ ಟು ಎನ್ಹಾನ್ಸ್ ಮೈ ಕಮ್ಯುನಿಕೇಶನ್ ಅಂದ್ರೆ ನಾನು ನನ್ನ ಇಂಗ್ಲಿಷ್ ಅನ್ನು ವೃದ್ಧಿಸಿಕೊಳ್ಳುತ್ತೇನೆ, ಇನ್ನ ಇಂಪ್ರೂವ್ ಮಾಡಿಕೊಳ್ಳುತ್ತೇನೆ ಅಂತ ಅರ್ಥ. ಎನ್ಹಾನ್ಸ್ ಅಂದ್ರೆ ಇಂಪ್ರೂವ್ ಮಾಡಿಕೊಳ್ಳೋದು ಅಥವಾ ವೃದ್ಧಿಸಿಕೊಳ್ಳುವುದು ಅಂತ ಅರ್ಥ. ವರ್ಧಿಸುವುದು ಅಂತಾನೂ ಕರೀತಾರೆ. ಎಂಜಾಯ್ ಅಂದ್ರೆ ಆನಂದಿಸಿ, ಆನಂದಿಸುವುದಕ್ಕೆ ನಾವು ಎಂಜಾಯ್ ಅಂತ ಹೇಳ್ತೀವಿ. ಎಂಜಾಯ್ ದಿ ಪಾರ್ಟಿ ಅಂತ ಈ ತರ ಸೆಂಟೆನ್ಸ್ ಮಾಡ್ಬೋದು. ಎನಾರ್ಮಸ್ ಅಂದ್ರೆ ಅಗಾಧ ಅಥವಾ ಅಗಾಧ ಅಥವಾ ಅಪರಿಮಿತ, ಅಪರಿಮಿತ ಅಥವಾ ಅಗಾಧ ಅಂತಾನೂ ನಾವು ಕನ್ನಡದಲ್ಲಿ ಕರಿತೀವಿ. ಯಾವುದಕ್ಕೆ? ಎನಾರ್ಮಸ್ಗೆ. ಎನಾಫ್ ಅಂದ್ರೆ ಸಾಕು, ಎನಾಫ್ ಅಂದ್ರೆ ಸಾಕು. ಯಾರಾದ್ರೂ ನಿಮ್ಗೆ ಊಟ ಜಾಸ್ತಿ ಬಡಿಸ್ತಾ ಇದ್ರೆ ಇಟ್ಸ್ ಎನಾಫ್ ಅಂತ ಹೇಳ್ಬೇಕು. ಇಟ್ಸ್ ಎನಾಫ್ ಅಂದ್ರೆ ಇಷ್ಟು ಸಾಕು ಅಂತ ಅರ್ಥ. ಅನ್ಶೋರ್ ಅಂದ್ರೆ ಖಚಿತಪಡಿಸಿಕೊಳ್ಳಿ. ಅನ್ಶೋರ್ ಅಂದ್ರೆ ಖಚಿತಪಡಿಸಿಕೊಳ್ಳುವುದು. ಆಧಾರ್ ಕಾರ್ಡ್ ಅಲ್ಲಿ ನಮ್ಮ ಫೋನ್ ನಂಬರ್ ಕರೆಕ್ಟ್ ಇದೆನೋ ಇಲ್ಲೋ ಎಂದು ಎನ್ಶೋರ್ ಮಾಡ್ಬೇಕಂತ ಹೇಳ್ತಾರೆ. ಅಂದ್ರೆ ಖಚಿತಪಡಿಸಿಕೊಳ್ಳಿ ಅದು ನಿಮ್ಮದೇ ನಂಬರಾ ಅಥವಾ ಅಲ್ಲ ಅಂತ ಹೇಳಿ. ಎಂಟರ್ ಅಂದ್ರೆ ನಮೂದಿಸಿ. ಎಂಟರ್ ಅಂದ್ರೆ ನಮೂದಿಸಿ, ನಮೂದಿಸುವುದಕ್ಕೆ ಎಂಟರ್ ಅಂತ ಕರೆಯಲಾಗುತ್ತೆ. ಎಂಟರ್ಪ್ರೈಸ್ ಅಂದ್ರೆ ಉದ್ಯಮ. ಎಂಟರ್ಪ್ರೈಸ್ ಅಂದ್ರೆ ಉದ್ಯಮ. ಎಂಟರ್ಟೈನ್ಮೆಂಟ್ ಅಂದ್ರೆ ಮನರಂಜನೆ. ಎಂಟರ್ಟೈನ್ಮೆಂಟ್ ಅಂದ್ರೆ ಮನರಂಜನೆ. ಎಂಟೈರ್ ಅಂದ್ರೆ ಸಂಪೂರ್ಣ. ಎಂಟೈರ್ ಅಂದ್ರೆ ಸಂಪೂರ್ಣ. ಎಂಟೈರ್ಲಿ ಅಂದ್ರೆ ಸಂಪೂರ್ಣವಾಗಿ. ಎಂಟೈರ್ಲಿ ಅಂದ್ರೆ ಸಂಪೂರ್ಣವಾಗಿ. ಎಂಟ್ರೆನ್ಸ್ ಅಂದ್ರೆ ಪ್ರವೇಶ. ಎಂಟ್ರೆನ್ಸ್ ಅಂದ್ರೆ ಪ್ರವೇಶ. ಯಾವುದೇ ಎಕ್ಸಾಮ್ಗೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಅಂತ ಕರೀತಾರೆ. ಕೆಲವೊಂದು ಕಾಲೇಜ್ಗೆ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳು ಇರುತ್ತವೆ, ಅಲ್ಲಿ ಅಡ್ಮಿಷನ್ ಆಗೋದಕ್ಕಿಂತ ಮುಂಚೆ. ಆ ಎಕ್ಸಾಮ್ಸ್ಗೆ ನಾವು ಎಂಟ್ರೆನ್ಸ್ ಎಕ್ಸಾಮ್ಸ್ ಅಂತ ಕರೆಯಲಾಗುತ್ತೆ. ಕನ್ನಡದಲ್ಲಿ ಪ್ರವೇಶ ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ಪಾಸ್ ಆದರೆ ಮಾತ್ರ ನಿಮಗೆ ಆ ಕಾಲೇಜಿನಲ್ಲಿ ಅಡ್ಮಿಷನ್ ಸಿಗುತ್ತೆ. ಅದನ್ನ ನಾವು ಎಂಟ್ರೆನ್ಸ್ ಎಕ್ಸಾಮ್ ಅಥವಾ ಪ್ರವೇಶ ಪರೀಕ್ಷೆ ಎಂದು ಕರೆಯಲಾಗುತ್ತೆ. ಎಂಟ್ರಿ ಅಂದ್ರೆ ಪ್ರವೇಶ. ಎಂಟ್ರಿ ಅಂದ್ರೆ ಪ್ರವೇಶ. ಎನ್ವೈರ್ಮೆಂಟ್ ಅಂದ್ರೆ ಪರಿಸರ. ಎನ್ವೈರ್ಮೆಂಟ್ಗೆ ನಾವು ಪರಿಸರ ಎಂದು ಕರೆಯುತ್ತೇವೆ. ಎನ್ವೈರ್ಮೆಂಟಲ್ ಅಂದ್ರೆ ಪರಿಸರೀಯ. ಎನ್ವೈರ್ಮೆಂಟಲ್ ಅಂದ್ರೆ ಪರಿಸರೀಯ. ಎಪಿಸೋಡ್ ಅಂದ್ರೆ ಪ್ರಸಂಗ. ಎಪಿಸೋಡ್ ಅಂದ್ರೆ ಪ್ರಸಂಗ. ಈಕ್ವಲ್ ಅಂದ್ರೆ ಸಮಾನ. ಈಕ್ವಲ್ ಅಂದ್ರೆ ಸಮಾನ. ಈಕ್ವಲಿ ಅಂದ್ರೆ ಸಮಾನವಾಗಿ. ಈಕ್ವಲಿ ಅಂದ್ರೆ ಸಮಾನವಾಗಿ. ಎಕ್ವೇಟ್ ಅಂದ್ರೆ ಸಮೀಕರಿಸಿ. ಇಕ್ವೇಟ್ ಅಂದ್ರೆ ಸಮೀಕರಿಸಿ. ಇಕ್ವಿಪ್ಮೆಂಟ್ ಅಂದ್ರೆ ಉಪಕರಣ. ಇಕ್ವಿಪ್ಮೆಂಟ್ ಅಂದ್ರೆ ಉಪಕರಣ. ಎರಾ ಅಂದ್ರೆ ಯುಗ. ಎರಾ ಅಂದ್ರೆ ಯುಗ. ಎರರ್ ಅಂದ್ರೆ ದೋಷ. ಎರರ್ ಅಂದ್ರೆ ದೋಷ. ಎಸ್ಕೇಪ್ ಅಂದ್ರೆ ವಿಮೋಚನೆ. ಎಸ್ಕೇಪ್ ಅಂದ್ರೆ ವಿಮೋಚನೆ. ಎಸ್ಪೆಷಲಿ ಅಂದ್ರೆ ವಿಶೇಷವಾಗಿ. ವಿಶೇಷವಾಗಿ ಅಂತ ಹೇಳ್ಬೇಕಂದ್ರೆ ಎಸ್ಪೆಷಲಿ ಅಂತ ಹೇಳಲಾಗುತ್ತೆ. ಟೀಚರ್ ಕೆಲವೊಂದ್ಸತಿ ಹೇಳ್ತಾರೆ, ನಿಮಗೆ ಎಸ್ಪೆಷಲಿ ಆಗಿ ಹೇಳ್ಬೇಕಾ ಅಂತ. ಅಂದ್ರೆ ನಿನಗೆ ವಿಶೇಷವಾಗಿ ಸಪರೇಟ್ ಆಗಿ ಹೇಳ್ಬೇಕಾ ಅಂತ ಇದರ ಅರ್ಥ. ಎಸ್ಸೆ. ಎಸ್ಸೆ ಅಂದ್ರೆ ಪ್ರಬಂಧ. ಎಸ್ಸೆ ಅಂದ್ರೆ ಪ್ರಬಂಧ. ಎಸೆನ್ಷಿಯಲ್ ಅಂದ್ರೆ ಅಗತ್ಯ. ಎಸೆನ್ಷಿಯಲ್ ಅಂದ್ರೆ ಅಗತ್ಯ. ಎಸೆನ್ಷಿಯಲಿ ಅಂದ್ರೆ ಮೂಲಭೂತವಾಗಿ. ಎಸೆನ್ಷಿಯಲಿ ಅಂತ ಹೇಳಿದ್ರೆ ಮೂಲಭೂತವಾಗಿ. ಎಸ್ಟಾಬ್ಲಿಷ್ ಅಂದ್ರೆ ಸ್ಥಾಪಿಸು. ಎಸ್ಟಾಬ್ಲಿಷ್ ಅಂದ್ರೆ ಸ್ಥಾಪಿಸು. ಎಸ್ಟಾಬ್ಲಿಷ್ಮೆಂಟ್ ಅಂದ್ರೆ ಸ್ಥಾಪನೆ. ಎಸ್ಟಾಬ್ಲಿಷ್ಮೆಂಟ್ ಅಂದ್ರೆ ಸ್ಥಾಪನೆ. ರಾಮಕೃಷ್ಣ ಆಶ್ರಮ ಸ್ಥಾಪನೆ ಮಾಡಲಾಯಿತು ಅಂದ್ರೆ ಎಸ್ಟಾಬ್ಲಿಷ್ಮೆಂಟ್ ಮಾಡಲಾಯಿತು ಅಂತ ಹೇಳುತ್ತಾರೆ. ಅದನ್ನ ಸ್ಥಾಪಿಸುವುದು ಅಂತ ಅರ್ಥ. ಎಥಿಕ್ಸ್ ಅಂದ್ರೆ ನೈತಿಕತೆ. ಎಥಿಕ್ಸ್ ಅಂದ್ರೆ ನೈತಿಕತೆ ಅಥವಾ ನೀತಿಕತೆ ಅಂತ ಕೇಳಿರ್ತೀರಲ್ಲ, ಅದನ್ನ ನಾವು ಎಥಿಕ್ಸ್ ಅಂತ ಕರಿತೀವಿ. ಎಸ್ಟಿಮೇಟ್ ಅಂದ್ರೆ ಅಂದಾಜು. ಎಸ್ಟಿಮೇಟ್ ಅಂದ್ರೆ ಅಂದಾಜು. ಇಟಿಸಿ ಅಂದ್ರೆ ಇತ್ಯಾದಿ. ಇಟಿಸಿ ಅಂದ್ರೆ ಇತ್ಯಾದಿ. ಇದನ್ನ ನಾವು ಎಕ್ಸೆಟ್ರಾ ಅಂತ ಹೇಳ್ಬೋದು. ಎಕ್ಸೆಟ್ರಾ ಅನ್ನು ಶಾರ್ಟ್ ಫಾರ್ಮ್ ಆಗಿ ಇಟಿಸಿ ಅಂತ ಬರೆಯಲಾಗುತ್ತೆ. ಎಕ್ಸೆಟ್ರಾ ಅಂತಾನೂ ಬರಿಬಹುದು ಅಥವಾ ಇಟಿಸಿ ಅಂತಾನೂ ಬರಿಬಹುದು. ಅದರ ಅರ್ಥ ಕನ್ನಡದಲ್ಲಿ ಇತ್ಯಾದಿ ಅಂತಾನೆ ಅರ್ಥ. ಎಥನಿಕ್ ಅಂದ್ರೆ ಜನಾಂಗೀಯ. ಎಥನಿಕ್ ಅಂತ ಹೇಳಿದ್ರೆ ಜನಾಂಗೀಯ. ಯುರೋಪಿಯನ್ ಅಂದ್ರೆ, ಯುರೋಪಿಯನ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಅರ್ಥ ಯುರೋಪ್ ಖಂಡದವರಿಗೆ ನಾವು ಯುರೋಪಿಯನ್ ಅಂತ ಕರಿತೀವಿ. ಉದಾಹರಣೆಗೆ ಭಾರತೀಯರಿಗೆ ನಾವು
ಇಂಗ್ಲಿಷ್ನಲ್ಲಿ ಇಂಡಿಯನ್ ಅಂತ ಅಥವಾ ಇಂಡಿಯನ್ಸ್ ಅಂತ ಕರೆಯಲಾಗುತ್ತೋ, ಅದೇ ರೀತಿ ಅಮೇರಿಕನ್, ಚೈನೀಸ್ ಅಂತ ಬೇರೆ ಬೇರೆ ದೇಶದವರಿಗೆ ಸೇರಿದವರಿಗೆ ಆ ಥರ ಕರಿತೀವೋ ಅದೇ ಅರ್ಥ ಯುರೋಪ್ ದೇಶದವರನ್ನು ನಾವು ಯುರೋಪ್ ಅಂದು ದೇಶ ಅಲ್ಲ, ಅದೊಂದು ಖಂಡದವರಿಗೆ ನಾವು ಯುರೋಪಿಯನ್ ಎಂದು ಕರೆಯಲಾಗುತ್ತೆ. ಎವ್ಯಾಲ್ಯುಯೇಟ್ ಅಂದ್ರೆ ಮೌಲ್ಯಮಾಪನ. ಎವ್ಯಾಲ್ಯುಯೇಟ್ ಅಂದ್ರೆ ಮೌಲ್ಯಮಾಪನ ಮಾಡುವುದು. ಈವ್ನಿಂಗ್ ಅಂದ್ರೆ ಸಂಜೆ. ಈವ್ನಿಂಗ್ ಅಂದ್ರೆ ಸಂಜೆ. ಎಕ್ಸ್ಚೇಂಜ್ ಅಂದ್ರೆ ಕನ್ನಡದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಎಕ್ಸ್ಚೇಂಜ್, ಎಕ್ಸ್ಚೇಂಜ್ಗೆ ಕನ್ನಡದಲ್ಲಿ ಅರ್ಥ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋನು ಇಲ್ಲಿವರೆಗೂ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ನೀವು ಇನ್ನಾದರೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ತರ ವಿಡಿಯೋಗಳಿಗೆ ಸಪೋರ್ಟ್ ಮಾಡಲು. ಧನ್ಯವಾದಗಳು.